ಅಲ್ಲ ಕನಕ. ಆಯ್, ಮತ್ತೆ ಕುಳ್ಳ ಮದುವೆ ಬೇಡ ಬೇಡ ಅಂತ ಕೂತವನಲ್ಲ, ಅತ್ತೆ ಮದುವೆ ಮಾಡ್ತೀನಿ ಅಂತಂದ್ರೆ ಅಲ್ಲ ಅವ್ನಿಗೆ ಯಾರು ಬೇಯಿಸ್ತಾ ಕೂತ್ಕೊಂಡವ್ರು ಇಲ್ಲಿ? ನಮ್ಗಂತೂ ಐಕಿಲ್ಲ. ಏನೋ ಎಂತವಳೋ ಕರ್ಗಿಯೋ ಬೆಳಗಿಯೋ ಮದುವೆ ಆಗ್ಬಿಟ್ಟು ಏನೋ ನಮ್ಮ ಪಾಡಿಗೆ ನಾವು ಪಾಲ್ ತಗೊಂಡು ನಿಮ್ದೇಗಿರೋದಂತಾನೆ ಇವ್ರು ಬೇರೆ ನರಕ ಕೊಡ್ತಾರೆ, ನರಕವ ನಮಗೆ. ಥೂ, ಏನತ್ತಗೆ ಈ ಮನೆ ತ ಬಂತಾವಿಂದು ಈ ಮನೇಲಿ ನಿಮ್ದಿನ ಇಲ್ಲ ತಗೆ. ಯಾರ ಕೈಲಾದದು? ಅಲ್ಲ ಯಾರ ಕೈಲಾದದು? ಯಾರು ಮಾಡಕ್ಕದದು? ಇವನ್ನ ಏನು ಸಣ್ಣ ಗಂಡ ಇವನು ಕತ್ಕೊಯ್ಸಂಗೆ ಹಾಗೆಲ್ಲ ಮಾಲೂನ್ ಆಯ್ತೀನಿ ಅಂತಂದ. ಮಾಲೂನ್ ಯಾವ ಮದುವೆ ಮಾಡ್ತಲೆ? ಈಗ ಮದುವೆನೇ ಆಗಲ್ಲ ಅನ್ಕೊಂಡು ಕೂತವನೆ. ಅವ್ನು ಆಗಲ್ಲ ಅಂತ ಕೂತ್ಕೊಂಡ್ರೆ ನಮ್ಗೆ ಪಾಲ್ ಕೊಡೋದು ಯಾವಾಗ? ಇವ್ರವ್ವ ಪಾಲ್ ಕೊಡೋದು ಯಾವಾಗ? ನಾವು ಮಕ್ಳು ಮರಿ ಮಾಡ್ಕೊಂಡು ಬಾಳಿ ಬದುಕೊಳ್ಳೋದು ಯಾವಾಗ? ಇವ್ರ ಜೊತೆಗೆ ಆಡ್ಕೊಂಡು ಕೂತ್ಕೊಳ್ಳವ ನಾವು? ಇವ್ರ ಜೊತೆಗೆ ಇನ್ನೇನು ನಮ್ಮ ಕೆಲಸ ಇಲ್ವಲ್ಲ, ಅದಕ್ಕೆ ಇವ್ರ ಜೊತೆಗೆ ಆಡ್ಕೊಂಡು ಕೂತ್ಕೋ. ಥೂ, ನನಗಂತೂ ಭಾರಿ ಬೇಜಾರಾಗ್ಬಿಟ್ಟದೆ ಕಣಪ್ಪ, ನನಗೆ ಬೇಜಾರು. ನಾನಂತೂ ನೋಡ್ತೀನಿ, ಅತ್ತೆಗೆ ಹೇಳ್ತೀನಿ, ಈ ಬಾರಿ ಮದ್ಗಿದ್ವಿ ಮಾಡಲಿಲ್ಲ ಅಂದ್ರೆ ನಿಮ್ಮ ಮದುವೆನಾರೆ ಮಾಡ್ಕೊಳ್ಳಿ, ಮುಂಜಿನಾರೆ ಮಾಡ್ಕೊಳ್ಳಿ, ನನ್ನ ಪಾಲ್ ಕೊಡಿ ಅಂತ ಅಂದ್ಬಿಟ್ಟು ನಾನು ಆಟ ಮಾಡಿಸ್ಕೊಳ್ಳೋದೆ. ನಾವು ಒಳ್ಳೆಯವ್ರು ಅಂದ್ರೆ ಸರಿ, ಕೆಟ್ಟವ್ರು ಅಂದ್ರೆ ಸರಿ. ಅವ್ರ ಕೈ ಒಳ್ಳೇದು ಅನ್ಸ್ಕೊಳ್ಳೋದಕ್ಕಿಂತ ಕೆಟ್ಟವ್ರು ಅನ್ಸ್ಕೊಂಡ್ರೆ ವಾಸೆ. ನಮ್ಮ ಪಾಡಕ್ಕೆ ನಾವಿದ್ದು ಏನು ಮಾಡಿದ್ದೆ ಮಾಡ್ಕೊಂಡು ಕೂತ್ಕೊ ಅಂತ. ಚೆನ್ನಾಗಿ ಮಾಡ್ತಾರೆ, ಏನಾರೇ ಆಗಲಿ. ಏನಾರಿ ಬೇಯಿಸ್ತಾ ಕೂತ್ಕೊಳ್ಳೋದು ಇವ್ರಿಗೆ, ಏನಾರಿ ಮಾಡ್ತಾ ಕೂತ್ಕೊಳ್ಳೋದು. ಥೂ, ನಮ್ಗಂತೂ ಸಾಕಾಗಿ ಹೋಗದೆ. ಏನು ಬಿಟ್ಟು ಕತ್ತೆ ಕೊಳಂಗೆ ಹೊಟ್ಟೆ ಉರಿಸ್ತವೆ ನಮ್ಮನ್ನ. ಏನು ಕಂಬಿ ತಿಂತಾರ, ಒಂದು ಮಂಕ್ರಿ ತಿಂತಾರೆ, ಒಂದು ಮಂಕ್ರಿಯ. ಅಯ್ಯ, ನಾನು ಬೆಳಿಗ್ಗೆ ತೊಳ್ದು ಸಾಕಾಗೋಯ್ತದೆ ಇರೋದು ಕಾಡಿ ಆಡಿ. ಇನ್ನೆಲ್ಲಿ ಗಂಟ ಹಿಂಗೆ ಸಾಯೋದು ನಾವು? ಇನ್ನೆಲ್ಲಿ ಗಂಟ ಜೊತೆಗೇನೆ ಸತ್ಕೊಂಡು ಹೋಗೋದು ನಾವು? ಹಾಂ, ಒಂದು ಬೇರೆ ಇದ್ರೆ ಒಂದು ನೆಮ್ಮದಿಯಾಗಿ ಒಂದು ಪಾವಕ್ಕೆ ಅನ್ನ ಬೇಯಿಸ್ಕೊಂಡು ಒಂದು ಮುದ್ದೆ ಇಟ್ಟು ಮಾಡ್ಕೊಂಡು ನೆಮ್ಮದಿಯಾಗಿರ್ಬೋದು. ಒಂದೆರಡು ಪಾತ್ರೆಗಳು ಬೆಳಿಕೊಂಡು. ಇವ್ರು ಸಂಜೆ ಗಂಟವ ಲಾಟ ಹಾಕೊಂಡು ಬೆಳಗ್ಬೇಕು ನಾನು. ನನಗೆ ಮನೆ ಬರವ, ನಮ್ಮ ಮನೇಲಿ ಒಂದು ಕೆಲಸ ಮಾಡ್ತಿದ್ದಿಲ್ಲ. ಇಲ್ಲಿ ತಂದಿನ ಮದುವೆ ಮಾಡಿಬಿಟ್ಲು. ದೊಡ್ಡವರು ಒಳ್ಳೆ ಚೆಂದಾಗಿ ನೋಡ್ಕೋತಾರೆ ಅಂದ್ಬಿಟ್ಟು ಈಗ ನೋಡಿದ್ರೆ ನಾನೇ ಸಾಯ್ತಾ ಕೂತೀನಿ. ಅಕ್ಕ ನೀನು ಏನಾರೇ ಮಾಡು, ಅದು ನನಗೆ ಗೊತ್ತಿಲ್ಲ. ನಾನು ಮಾತ್ರ ಈ ಸತಿ ಪಾಲ್ ತಗೋತೀನಿ ಕನಕ. ನಾನು ಅವ್ನ ಮದುವೆನಾರೇ ಆಗಲಿ ಮುಂಜಿನಾರೇ ಆಗಲಿ ನಾನು ತಲೆಗಿಲ್ಲ ಕೆಡಿಸ್ಕೊಳಕ್ಕಿಲ್ಲ. ನನ್ನ ಕೈಲಿ ಆಗೋದು ಇಲ್ಲ, ಏನೂ ಇಲ್ಲ. ಹೋಗು, ಯಾರ ಕೈಲಾದದು? ಯಾರ ಕೈಲಾದದು? ಅತ್ತೆ ಏನು ಕೇಳಿದ್ರು ಅವ್ನು ಮದುವೆ ಆಗ್ಬಿಡ್ಲಿ, ಅವ್ನು ಮದುವೆ ಅಲ್ಲ. ಚೆನ್ನಾಗಿ ಮಾತಾಡ್ತಿದ್ದೆ ಬಿಡು, ಏನಾರೇ ಆಗಲಿ ನೀನು. ಅಲ್ಲ ಒಂಚೂರು ಪಾತ್ರೆ ಬೆಳಗಕ್ಕೆ ನಿಂಗೆ ಆಡ್ತಿದ್ದಿಲ್ಲ. ನಾನು 12-20 ಮಾಡ್ಕೊಂಡು ಹೋಗ್ಬೇಕು. ಅಡುಗೆ ಮಾಡ್ಕೊಂಡು ಮನೆ ತರಿಸ್ಕೊಂಡು ಗೂಡಿಸ್ಕೊಂಡು ಇಲ್ಲೇ ಪುನಃ ಅಡುಗೆ ಮಾಡ್ಕೊಂಡು ಅವ್ರಿಗೆಲ್ಲ ಇಕ್ಕೊಂಡು ಸಾಕಾಗದೆ ಹೋದ್ರೆ ಬರೀ ಹೆಸರು ನೀರು ಉಣ್ಕೊಂಡು ನಾನು ಜೀವನ ಮಾಡ್ತಾವನಿ. ಬರೀ ಅಷ್ಟಕ್ಕೆ ನಿನ್ಗೆ ಹಂಗೆ ಅನ್ಬಿಡ್ತಲ್ಲ. ನಾನು ಹೆಂಗೆ ಮಾಡಬೇಕು? ನನಗೂ ನಿನಗಿಂತ ಹೆಚ್ಚಾಗಿ ರೋಸ್ ಹೋಗೋದೆ ಗೊತ್ತಾ? ಬೇಡ, ಈ ಮನೆಗೆ ಸವೇಸನೆ ಬೇಡ ಅಂತ ಅನ್ಕೊಂಡದೆ. ಸುಮ್ಮನಿರು, ಅದೇ ಆತಿ ಕೇಳಬೇಕು. ನೀನು ಬೇಕಾರೆ ನಿಮ್ಮ ಅತ್ತೆ ಮುದ್ದು ಸೊಸೆ ಜೊತೆಗಿರು ಮಾತ್ರ. ನಾನು ಮಾತ್ರ ಜೊತೆಲಿ ಇರೋ ಗಂಟ ಅಷ್ಟೇ. ಆಮೇಲೆ ಮಾತ್ರ ಒಬ್ಬರು ಹತ್ರ ತಗೊಳಕಿಲ್ಲ. ಎಲ್ಲರಿಗೂ ಮಾಡಿ ಸಾಕಾಗದೆ. ಎಲ್ಲ ಕಲೆ ಮಾಡಿಸ್ಕೊಂಡು ಒಯ್ತಾರೆ ಹೊರ್ತು ನನ್ಗೆ ಯಾರು ಮಾಡೋರಿಲ್ಲ. ನಾನು ಮಾತ್ರ ಯಾರನ್ನೂ ಹತ್ರ ತಗೊಳಕಿಲ್ಲ. ಅಷ್ಟೇ ಬೇಜಾರಾಗ್ಬಿಡ್ದೆ ನನಗೆ. ನೀನು ಕೇಳ್ತಿದ್ದಿ, ನಾನು ಕೇಳಕ್ಕಿಲ್ಲ ಅಷ್ಟೇ. ನಾನು ನೋಡಿ ಎಲ್ಲ ಸಾಕಾಗಿ ಹೋಗಿವ್ನಿ. ನಾನುವೇ ಸುಮ್ಮನೆ ನೋಡ್ತೀನಿ ಬಾರಿ ಥರ. ನೀನಿದ್ರಿರು ಜೊತೆಲಿ ನಾನಂತೂ ಇರೋಕ್ಕಿಲ್ಲ ಕಣವ. ನೀನು ಹೋಗಿ ಅತ್ತೆಗೆ ಹೇಳಿದ್ರು ಸರಿಯೇ. ನಾನು ಕೂರಂಡೆಯೋ ಮುಂಡೆಯೋ ಅವಳನ್ನ ಕಟ್ಟಿಬಿಟ್ಟು ಇರೋದ. ಜನಗಳು ಇರಿ ಸೊಸೆಯಾಗಿರೋಳು ಮದುವೆ ಮುಂಜಿ ಮಾಡ್ದಾನೆ ಓಡೋದ್ಲಲ್ಲ ಅಂತಾರೆ ಅಂದ್ಬಿಟ್ಟು ತಡ್ಕೊಂಡಿವ್ನಿ. ಏನು ಉಣ್ಣಕ್ಕೆ ಇರ್ತಾವು? ಏನು ಉಣ್ಣಕ್ಕೆ? ನಾವು ಜೀತ ಮಾಡಿ ನಮಗೂ ಸಾಕಾಗಿ ಹೋಗೋದೆ ಕತೆ. ಏನು ಉಣ್ಣಕ್ಕೆ ಇರ್ತಾವು? ಗೋರ್ಕೊಂಡು ಏನೂ ಇಲ್ಲ. ನಮ್ಮ ಜೀವಾಳು ಯಾವಳೊಂದು ಕೆಲಸ ಮಾಡಿಕೊಟ್ಟಳ ಎಲ್ಲಾನು ನನ್ನ ಕೈಲೇ ಮಾಡಿಸ್ತಾರೆ. ನನ್ನ ಕೈಲೇ 6 ತಿಂಗಳಾಗಲಿ 3 ತಿಂಗಳಾಗಲಿ ಒಂಚೂರು ಹಬ್ಬಕ್ಕೆ ಹೋಗಕ್ಕೆ ಬಿಡಿಕಿಲ್ಲ ನನಗೆ. ಏನಿಲ್ಲ, ಎಲ್ಲವ ಸೋಕಿ ಮಾಡ್ಕೊಂಡು ಅವರೇ ನನ್ನ ಮಾತ್ರ ಸಾಯಿಸ್ತಾರೆ. ನನ್ನ ಒಬ್ಬಳಿಗೆ ಅಲ್ವಾ ಅದೇ ಬರೋದು. ಅಯ್ಯೋ, ನಮ್ಮ ಗಂಡದ ನೆಟ್ಕಿದ್ರೆ ಇವೆಲ್ಲ ಯಾಕಾಗವು? ಸಾಯ್ತವೆ. ಒಂದು ದಿವಸ ಮದುವೆ ಅದೇ ಅಂದ್ಬಿಟ್ಟು ಒಂದು ಸೀರೆ ತಂದು ಕೊಡಲಿಲ್ಲ. ಅಕ್ಕ ಸುಮ್ಕಿರಕ್ಕ, ನಿನ್ ಗತಿನೇ ನನಗೂ ಕತೆ. ನನಗೆ ಬೇರೆ ಯಾರಕ್ಕ ತಕೊಟ್ಟರು? ನನ್ನ ಗತಿನೇ ನಿನ್ ಗತಿನೇ ನನಗೆ. ತೂ, ಈ ಮನೆಗೆ ಎಲ್ಲಿ ಬಂದು ಸೇರ್ಕೊಳ್ಬೇಕಾ? ನನಗೆ ಹೊಸಿ ಜನ ಬದುಕಿಲ್ಲ ಕನಕ. ಗಣ್ಣವರು ಅಂದಕ್ಕೆ ಚಂದಕ್ಕೆ ಗಣ್ಣವ್ರು ಬತ್ತಿದ್ರು ಕನಕ. ನನ್ನ ನೋಡಿ ಒಪ್ಕೊ ಹೋಯ್ತಿದ್ರು. ನಮ್ಮಪ್ಪ ಅದಲ್ಲ ಒಳ್ಳೆ ಮನೆ ಇರೋರು ಕೊಡಬೇಕು, ಆಸ್ತಿ ಇರೋರು ಕೊಡಬೇಕು, ನನ್ನ ಮಗಳು ಸಾವುಕಾರ ಗತಿ ಹೆಂಗಿರ್ಬೇಕು ಅಂದ್ಕೊಂಡು ನಮ್ಮ ತಂದಿಲಿಗೆ ತುರ್ಕಿದ್ರು.
ಈಗ ಇಲ್ಲಿ ಬೆಳಿಕಂತ ತೊಳ್ಕೊಂಡು ಜೀತ ಮಾಡ್ಕೊಂಡಿವಿ. ಇದು ಯಾವ ಹಣೆ ಬರವ ಬೇಕಾದ್ರೆ ಆಸ್ತಿಲ್ದಾರ ಮದುವೆ ಆಗಿದ್ರೆ ಅಕ್ಕ ಚೆನ್ನಾಗಿ ಬಾಡಿಗೆ ಮನೇಲಿ ಇಸ್ಕೊಳ್ಳೋರು ತಂದು ಕೊಟ್ಟಿದ್ದ ಉಣ್ಕೊಂಡು ತಿನ್ಕೊಂಡು ಇರ್ಬೋದಿತ್ತು. ಒಂದು ಪಾವಕ್ಕಿ ಅಕ್ಕಿ ಹಾಕೊಂಡು ಒಂದು 4 ಗ್ಲಾಸ್ ತಟ್ಟೆ ತೊಳ್ಕೊಂಡು ಉಣ್ಕಲೆ. ನೀನು ಹೇಳದೆ ಸರಿ ಸುಮ್ಕಿರು. ಅದೇ ಹಾಕಂಗಡಿ ಎಲ್ಲಿ ಗಂಟ ಸೌರ್ಸ್ಕೊಳ್ದಕ್ಕ ನನಗೂ ಸೌರ್ಸ್ಕೊಂಡು ಸಾಕಾಗದೆ ಕನಕ. ಅಕ್ಕ ನೀನು ಕೇಳು ನಾನು ಕೇಳ್ತೀನಿ. ಅತ್ತಿಯ ಕೇಳ್ದಂಗೆ ಹೋಗ್ಬಿಟ್ರೆ ಸುಮ್ಮನೆ ಐಕಿಲಕತ್ತೆ. ನೀನು ಕೇಳು ನಾನು ಕೇಳ್ತೀನಿ. ಹೆಂಗಾರೆ ಮಾಡಿ ಮಾತಾಡಕ್ಕ. ಅಕ್ಕ ಮಾತಾಡು, ನೀನು ತಲೆ ಕೆಡ್ಸ್ಕೊಬೇಡ ನೀನು ಅತ್ತೆ ಜೊತೆಲಿ. ಹೆಂಗಾರೆ ಮಾಡಿ ಕುಳ್ಳೂರು ಮದುವೆ ಮಾಡ್ಬಿಡಿ ಸತಿ ಪಾಲಿಗಿಲು ತಗೊಳ್ಳೋದು ಅಂದ್ಬಿಟ್ಟು ಮಾತಾಡಕ್ಕ. ನೀನು ಮಾತಾಡ್ದಾನೆ ಇದ್ರೆ ಹಿರಿ ಸೊಸೆನೆ ಅವಳೆ ಇವಳಿಗೇನು ಅಂತ ಅನ್ಕೊಳಕ್ಕಿಲ್ವಾ? ನೀನು ಮಾತಾಡಕ್ಕ. ನೀವೆಲ್ಲ ಒಳ್ಳೆಯವರಾಗಿವ್ರಿ, ನಾನು ಕೆಟ್ಟವಳಗನ ತರ ಬೇರೆ ಆಗಬೇಕು ಅಂದ್ರೆ ನಾನು ಬರ್ತೀನಿ ನೀನು ಬಾ. ಅತ್ತೆ ಜೊತೆ ಮಾತಾಡ್ಬೇಕಾದ್ರೆ ಬೇರೆ ಆಗದ. ಅದನ್ನ ಬಿಟ್ಬಿಟ್ಟು ನನ್ನ ಮನೆ ಚೂಬು ಬಿಡಾಕನವ. ಇಲ್ಲವೇ ನನ್ನ ಚೂಬು ಬಿಟ್ಬಿಟ್ಟು ಈ ಕಿರಿ ಸೊಸೆ ಒಳ್ಳೆಯವಳು ಹಿರಿ ಸೊಸೆ ಕೆಟ್ಟವಳು ಅನ್ಸ್ಕೊಳಕ. ಅಯ್ಯೋ ನಾನು ಏನ ತಾಳು, ನಮ್ಮ ಅಕ್ಕಂಗೆ ಹೇಳದ ಬುದ್ಧಿ ಅಂತ ಹೇಳ್ಕೊಟ್ಟೆ. ಕೇಳಲ್ಲ ಅಂದ್ರೆ ಬಿಡು. ಕುಳ್ಳ ಈ ವರ್ಷ ಇಲ್ದ್ರೆ ಮುಂದುವರ್ಷ ಮದುವೆ ಆಗಲಿ, ಮುಂದುವರ್ಷ ಇಲ್ದ್ರೆ ಮುದುಕನೇ ಆಗಲಿ ನನಗೇನು? ನಾನು ಒಬ್ಬಳೆ ಮಾಡ್ತಿದ್ನ ಬಿಡಾಕ. ಸರಿ ಕತೆ. ಮೊದ್ಲಾಗಿ ಮನೇಲಿ ಒಗ್ಗಟ್ಟಿರ್ಬೇಕು, ಅದೇ ಇಲ್ಲ ಬಿಡಾಕ. ಹಂಗಲ್ಲ ಕಲೆ ತರ ಹಂಗಲ್ಲ. ಅತ್ತೆಗೆ ಮೊದ್ಲೇ ನಾನು ಕಂಡ್ರೆ ಐಕಿಲ್ಲ, ಮೊದ್ಲೇ ಹೇಳ್ಕೊಡ್ತಾಳೆ ಅಂತ ಇರ್ತದಲ್ಲ. ನಾನು ಮಾತಾಡ್ಬಿಟ್ರೆ ನಾನೇಲೆ ಹೇಳ್ಕೊಟ್ಟೆ ಅನ್ನಂಗೆ ಆಗ್ಬಿಡ್ತದೆ ಅತ್ತೆಗೆ. ಹತ್ಕಂಗೆ ಅಂದೆ ಕತೆ ಬಿಡು. ಇನ್ನೇನು ಮಾಡೋಕ್ಕದ್ದು, ಯಾವ ಥರ ಅನ್ಸಿ ಮಾತಾಡೋಕ್ಕಾಯ್ತದಂತೆ. ಮಾತ್ರ ನೀನು ಅಂತ ಅಂದ್ಬಿಟ್ರೆ ಒಗ್ಗಟ್ಟಾಗಿ ಇಬ್ರು ಕೇಳಿ ಮಾತಾಡ್ಕೊಂಡು ಏನೋ ಮಾಡೋಕ್ಕಾಯ್ತದೆ. ಸರಿ ಬಿಡಕ್ಕ, ನಾವೇ ಕಚ್ಚಾಡೋದು. ಏನೋ ಮಾತಾಡ್ಕೊಳಕಾಯ್ತದಂತೆ. ಮೊದ್ಲು ಕುಳ್ವಾ ಮದ್ವೆ ಆಗ್ಲಿಕತೆ ಮುಂದುವರಿಯುವುದು. ಹಂಗೆ ಎಲ್ಲರಿಗೂ ನಮಸ್ಕಾರ.